ನಮಸ್ಕಾರ ವೀಕ್ಷಕರೇ, ನಮ್ಮ ಹುಬ್ಬಳ್ಳಿ ಈ ಒಂದು ಛೋಟಾ ಬಾಂಬೆ ಎಂದು ದೊಡ್ಡ ಹೆಸರು ಪಡೆದಿದೆ. ಆದರೆ ನಮ್ಮ ಹುಬ್ಬಳ್ಳಿಯಲ್ಲಿ ರಸ್ತೆಗಳ ಪರಿಸ್ಥಿತಿ ನೋಡಿದರೆ ಹೇಳುವುದಕ್ಕೆ ಮತ್ತು ನೋಡುವುದಕ್ಕೆ ಆಗದ ರೀತಿಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿಂದ ರಸ್ತೆಗಳು ಹಾಳಾಗಿವೆ. ವಾಹನ ಸವಾರರಿಗೆ ನರಕ ಕಾಣಿಸ್ತಾ ಇದೆ. ನಮ್ಮ ಛೋಟಾ ಬಾಂಬೆ ಅನ್ನಿಸಿಕೊಳ್ಳುವ ಈ ನಮ್ಮ ಹುಬ್ಬಳ್ಳಿ ನೋಡಿ ಸ್ವಾಮಿ, ಇದು ನಮ್ಮ ಸ್ಮಾರ್ಟ್ ಸಿಟಿ ಹೆಸರಿಗೆ ಮಾತ್ರ. ಇದರ ಪರಿಸ್ಥಿತಿ ನೋಡಿ. ಗುಡಿಯಾಳ್ ರೋಡ್ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಮುಖ್ಯ ರಸ್ತೆ ವಿಶಾಲ್ ನಗರ ವಾರ್ಡ್ ನಂಬರ್ 34 ಮಾಜಿ ಮೇಯರ್ ಅಲ್ತಾಫ್ ಕಿತ್ತೂರ್ ಅವರು ಎಷ್ಟೋ ಬಾರಿ ಮನವಿಯನ್ನು ಹಾಗೂ ಮಹಾನಗರ ಪಾಲಿಕೆಯವರ ಗಮನಕ್ಕೆ ತಂದರೂ ಸಹ ಅವರುಗಳು ಯಾವುದೇ ರೀತಿಯಾದ ಸ್ಪಂದನೆ ನೀಡಲಿಲ್ಲ. ಈಗಿನ ಶಾಸಕರಾದ ಅರವಿಂದ್ ಬೆಲ್ಲದ್, ಎಲ್ಲಿದ್ದೀರಿ ಸ್ವಾಮಿ? ಸ್ವಲ್ಪ ಈ ರಸ್ತೆಗಳ ಮೇಲೆ ಗಮನ ಹರಿಸಿ ರಸ್ತೆಗಳನ್ನು ಈಗಲಾದರೂ ಸರಿಪಡಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಜನರು ನಿಮ್ಮನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ದಕ್ಕೆ ಹುಬ್ಬಳ್ಳಿ ಜನರಿಗೆ ನ್ಯಾಯ ಒದಗಿಸಿ ಒಳ್ಳೆ ರಸ್ತೆಗಳನ್ನು ಮಾಡಿ. ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಮಂಗಳಗೌರಿ ಅವರೇ, ನೀವು ಸಹ ಸ್ವಲ್ಪ ಗಮನ ಕೊಡಿ. ಮುಖ್ಯ ರಸ್ತೆಯಲ್ಲಿ ಒಂದು ಕಸದ ಗುಂಡಿಯೂ ಸಹ ಇಲ್ಲ. ಹುಬ್ಬಳ್ಳಿ ಸರ್ಕಾರ ಏನಾದರೂ ಮಲಗಿದ್ದರೆ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ರಸ್ತೆಗಳ ಅಕ್ಕಪಕ್ಕ ಸ್ವಲ್ಪ ನೋಡಿ. ಕಸದ ರಾಶಿಯು ರಸ್ತೆಯ ಬದಿಯಲ್ಲಿ ಬಿದ್ದಿದೆ. ಈಗಲಾದರೂ ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನ ಮಾಡಿ. HDMC ಅಧಿಕಾರಿಗಳೇ, ಜನರ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸಿ. ಯಾಕೆಂದರೆ ಈ ರಸ್ತೆಗಳ ಅಕ್ಕಪಕ್ಕ ದೊಡ್ಡ ದೊಡ್ಡ ಕಸದ ರಾಶಿಯೇ ತುಂಬಿಕೊಂಡು ಪಾದಚಾರಿಗಳಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ದುರ್ವಾಸನೆ ಬರುತ್ತಿದೆ. ಮನೆಗಳಲ್ಲಿ ಇರುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ದಯವಿಟ್ಟು ಜನರನ್ನ ಕಾಪಾಡಿ. ನಮ್ಮ ಹುಬ್ಬಳ್ಳಿ ಕ್ಷೇತ್ರಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಸ್ವಾಮಿ. ನಿಮ್ಮನ್ನು ಶಾಸಕರಾಗಿ ಆರಿಸಿಕೊಂಡಿದ್ದಕ್ಕೆ ಹುಬ್ಬಳ್ಳಿ ಜನರಿಗೆ ತಕ್ಕ ಪಾಠ ಕಲಿಸುತ್ತಿದ್ದೀರಾ? ಶಾಸಕರೇ, ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಸುಮಾರು ಈ ಗುಡಿಯಾಳ್ ರೋಡ್ ಅಂತ ಹೇಳಿ ಇದೆ. ವಿಶಾಲ್ ನಗರದಿಂದ ಹಿಡಿದ ಸುಭಾಷ್ ನಗರ, ಸ್ವಾಗತ್ ಕಾಲನಿ, KT ಹಿಲ್ಸ್, ಅತ್ತಪ್ಪ ನಗರ, ಮಿಲನ್ ಕಾಲನಿ, ಈ ವಾರ್ಡದಲ್ಲಿ ಒಂದೇದ ಕಳೆದ 1.5 ವರ್ಷದಿಂದ ರಸ್ತೆಗಳ ಎಲ್ಲಾ ಕೆಟ್ಟ ಹೋಗಿದಾವ. ಇಲ್ಲಿ ಸಾವಿರಾರು ಜನ, ಇಲ್ಲಿ ಒಂದು 7-8 ಮ್ಯಾರೇಜ್ ಹಾಲ್ ಇದಾವ. ಸಾವಿರಾರು ಜನ ಅಡ್ಡಾಡ್ತಾರೆ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲಾ ಫ್ಯಾಮಿಲೀಸ್ಗೆ ತೊಂದರೆ ಆಗ್ತಾ ಇದೆ. ಒಂದನೇದು. ಎರಡನೇದು, ಇದು ನನ್ನ ಮನೆ. ಇದೇ ಕಳೆದ 1.5 ವರ್ಷದಿಂದ ನಾ ಇದ್ದೇನೆ. ನಾನು ಅಲ್ತಾಫ್ ನವಾಜ್ ಕಿತ್ತೂರ್ 2001ರಿಂದ 2021 ಸುಮಾರು 3 ಸರಿ ಆರಿಸಿ ಬಂದಿದ್ದೀನಿ. 20 ವರ್ಷ ನಾನು ಕಾರ್ಪೊರೇಟರ್ ಇದ್ದಾವ. ನನ್ನ ಮನೆ ಮುಂದೆ ಇದು ಸಾಕಷ್ಟು ಕಸ ಬಿದ್ದಿದೆ. ಇದು ಡ್ಯೂಟಿ ಕಾರ್ಪೊರೇಟರ್ ಮಾಡುವಂತ ಕೆಲಸ. ರಸ್ತೆ ಮಾಡುವಂತ ಕೆಲಸ ಕಾರ್ಪೊರೇಟರ್ ಮಾಡಬೇಕು ಮತ್ತು ಸಂಬಂಧಪಟ್ಟಂತ ಶಾಸಕರು ಮಾಡಬೇಕು. ಇದು ಕೇವಲ ಕಸ ಅಷ್ಟೇ ಅಲ್ಲ, ನಾಯಿ ಹಾವಳಿ ಮತ್ತು ಹಂದಿ ಹಾವಳಿ ಬಹಳ ಜೋರಾಗಿ ಬಿಟ್ಟಿದೆ. ಇಲ್ಲಿ ಹಂದಿ ಸಾಕೋರು ಮತ್ತೆ ಪ್ರಾರಂಭ ಮಾಡಿದ್ದಾರೆ. ನಾವು ಸದಸ್ಯರಿದ್ದಾಗ ನಾವು ಸಿಟಿದಲ್ಲಿ ಕಾಲನಿದಲ್ಲಿ ಹಂದಿಗಳೇ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಿಲ್ಲ. ಅವ್ರಿಗೆ ಎಚ್ಚರಿಕೆ ಕೊಡ್ತಿದ್ದೀವಿ ನಾವು, ನಿಮ್ಮ ಹಂದಿ ನೀವು ತಗೊಂಡ್ ಹೋಗ್ಬೇಕಂತ ಹೇಳಿ. ಇಲ್ಲ ಅಂದ್ರೆ ಮಹಾನಗರ ಪಾಲಿಕೆಯಿಂದ ಏನು ಕ್ರಮ ಕೈಕೋಬೇಕು ಅದಕ್ಕೆ ಕೈಕೊಂಡ್ತಿದ್ದೀವಿ. ಈಗ ನಾನು ಒಬ್ಬ ಮಹಾನಗರ ಪಾಲಿಕೆ ಹಿರಿಯ ಮಾಜಿ ಸದಸ್ಯರಿದ್ದು ನನ್ನ ಮನೆ ಮುಂದೆ ಕಾಳಜಿ ಮಾಡೋಕೆ ತಯಾರಿಲ್ಲ ಅಂದ್ರ ಬಳಕ ಈ ಸಾರ್ವಜನಿಕರ ಮನೆ ಮುಂದೆ ಏನ್ ಕಾಳಜಿ ಮಾಡ್ತಾರೆ ಇವರು. ಹಂಗಾಗಿ ನನಗ ಹೇಳಲಿಕ್ಕೆ ನಾಚಿಕೆ ಬರಾಗ್ತೈತಿ. ಅದಕ್ಕೆ ನಾನು ಆಯುಕ್ತರಾಗ್ಲಿ, ಸಂಬಂಧಪಟ್ಟಂತ ಹೆಲ್ತ್ ಡಿಪಾರ್ಟ್ಮೆಂಟ್ದವರಾಗ್ಲಿ ಮತ್ತು ಈ ಕಾಲನಿದಲ್ಲಿ ಗಾಡಿಗಳು ಬಂದು ಕಸ ಬೆಳಿಗ್ಗೆ ಕಲೆಕ್ಟ್ ಮಾಡಂಗಿಲ್ಲ. ಇದು ಬಹಳ ಸಮಸ್ಯೆ ಇದೆ. ಇದು ನೋಡ್ಕೊಳ್ಳುವಂತ ಕೆಲಸ ಕಾರ್ಪೊರೇಟರ್ದವ್ರು ಮಾಡಬೇಕು. ಮತ್ತು ಆಯುಕ್ತರಿಗೂ ಸಹ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಇದು ವಿಶೇಷ ಕಾಳಜಿ ವಹಿಸ್ಬೇಕು. ಅಧಿಕಾರಿಗಳ ವಿಶೇಷ ಕಾಳಜಿ ವಹಿಸ್ಬೇಕು. ನಾನು ಒಬ್ಬ ಮಾಜಿ ಮಹಾನಗರ ಪಾಲಿಕೆ ಹಿರಿಯ ಸದಸ್ಯರು ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೋಬೇಕು. ನಾವು ಒಂದು ದಿವ್ಸ ಕಸ ಇದ್ದೀರಂದ್ರೆ ಮರೇ ದಿವಸ ನಿಲ್ಸಿ ಆ ಕಸ ತುಂಬಲಿಕ್ಕೆ ಪ್ರಾರಂಭ ಮಾಡಿಸ್ತಿದ್ವಿ ನಾವು. ಆ ರೀತಿ ನಾವು ಕೆಲಸ ಮಾಡಿದವರು. ಈಗ ನಮ್ಗೆ ಹೇಳಿಲಿಕ್ಕೆ ನಾಚಿಕೆ ಬರಾಕತೈತಿ. ಅದಕ್ಕೆ ನಾವು ಆಯುಕ್ತರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳೇ ಈ ಚಕಡಿ ಗಮನ ಹರಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂತೀವಿ. ರಸ್ತೆ ಎಲ್ಲ ಹಾಳಾಗಿ ಬಿಟ್ಟಿದ್ದಾವೆ. ಹೋಗೋರು ಬರೋರು ಏನ್ ಮಾತಾಡ್ತಾರ ಅದನ್ನ ನಾನು ಒಬ್ಬ ಸದಸ್ಯರಾಗಿ ನನ್ಗೆ ಕೇಳ್ಕೊಸಲಕ್ ಆಗಂಗಿಲ್ಲ.
ನಾನು ಕೇಳ್ಕೊಂಡು ಸುಮ್ಕಿರ್ತೇನೆ. ಅದಕ್ಕೆ ಸಂಬಂಧಪಟ್ಟದಂತ ಕಾರ್ಪೊರೇಟರ್ ಸಂಬಂಧಪಟ್ಟದಂತ ಶಾಸಕರು ಇದಕ್ಕೆ ಗಮನ ಹರಿಸಬೇಕು ಅಷ್ಟೇ. ಸರ್, ಈಗ 12 ಗಂಟೆ ಆಗಿದೆ, ಕಾರ್ಪೊರೇಷನ್ ಅವರು ಬಂದು ಈ ಕಚರ ಎತ್ಕೊಂಡು ಹೋಗಿಲ್ಲ. ಇದು ಯಾರ ನಿರ್ಲಕ್ಷ್ಯ ಅಂತಾರೆ, ಕಾರ್ಪೊರೇಷನ್ ಅವ್ರದ ಅಥವಾ? ಎರಡು ಮಂದಿ ಇದೆ. ಮಹಾನಗರ ಪಾಲಿಕೆದವ ಸದಸ್ಯರು ಈಚೆ ಕಡೆ ಕಾಳಜಿ ವಹಿಸಬೇಕು. ಜೊತೆಗೆ ಮಹಾನಗರ ಪಾಲಿಕೆದವ್ರದ್ದು ಡ್ಯೂಟಿ ಬೆಳಗ್ಗೆ ಎದ್ದು ಕೂಡ ಕಸ ಒಯ್ಬೇಕು. ಅವರು ಗಾಡಿಗಳೇ ಬಂದು ಮನೆಗೆ ಕಲೆಕ್ಟ್ ಮಾಡ್ಕೋಬೇಕು. ಅವ್ರ ಡ್ಯೂಟಿ. ಅವ್ರು ಏನ್ ಮಾಡ್ತಾರ ಮಾಡಾಕತ್ತಿಲ್ಲ ಅಂತ ನೋಡ್ಕೊಳ್ಳೋ ಕೆಲಸ ಕಾರ್ಪೊರೇಟರ್ದ. ಆ ಕಾರ್ಪೊರೇಟರ್ ಕೆಲಸ ಮಾಡ್ಬೇಕು. ಇದು ಯಾರು ಇರಲಿ. ಕೇವಲ ಇದು ನನ್ನ ವಾರ್ಡದ ನಮ್ಮ ಮನೆ ಮುಂದೆ ಹೇಳ್ತಾ ಇಲ್ಲ, ಇಡೀ ಮಹಾನಗರ ಪಾಲಿಕೆದಲ್ಲಿ ನೋಡ್ಕೊಳ್ಳುವಂತ ಎಲ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಡ್ಯೂಟಿ ಅದ.